35 ಖಾಲಿನೇ ಇದೆ. ನಿಮ್ಗೆ ತೊಂದರೆ ಜಾಸ್ತಿ ಆಗ್ತದೆ. ಕತ್ತಲು ನೋವು, ಸೊಂಟ ನೋವು, ಎದೆ ಉರಿ ಬರೋದು, ಎದೆ ನೋವು ಬರೋದು, ಸುಸ್ತು, ನಿಶಕ್ತಿ, ಆಮೇಲೆ ವಾಮಿಟ್ ಆದಂಥದ್ದು, ಆಮೇಲೆ ಚಳಿ ಜ್ವರ ಬಂದ್ಬಿಡೋದು, ಆಮೇಲೆ ಯಜಮಾನ ಹುಷಾರಿರಲ್ಲ. ಅರ್ಥಾಯ್ತು. ಅವ್ರಿಗೆ ಕರೆಕ್ಟಾಗಿ 3 ತಿಂಗಳಿಂದ ನಿನಗೆ ಇದು ಕರೆಕ್ಟಾಗಿ ಸ್ಟಾರ್ಟಿಂಗ್ ಆಗಿ 1 ವರ್ಷ ಆಗಿದೆ. ಪಕ್ಕದಾಗ ನಿಮ್ಗೆ ಅವ್ರು ಕರೆಕ್ಟ್ ಆಗಿತ್ತಲ್ಲ. ಯಾರ ಕಡೆ ಮಗನ ಕಡೆ ಸೊಸೆ ಆಗಿದೆ. ಸೊಸೆ ಏನು ಸೊಸೆ ಇರ್ತದೆ ಸಹನ. ಮದುವೆ ಮಾಡಿ ಎಷ್ಟು ವರ್ಷ ಆಯಿತು? ಲವ್ ಮಾಡಿ 12 ವರ್ಷ ಆಯಿತು. ಅವ್ರು ಬೇರೆಯವರೇ ನೋಡಿ ಎಲ್ಲ ಇವ್ರ ಕಡೆಯಿಂದ ನಡೀತಾರೆ. ಸೊಸೆದು ಯಾವುದು? ವರ್ತೂರನ್ನ ಕೆಂಪಗಾವಳಿ ಮೋಟ್ರ್. ಅರ್ಥಾಯ್ತು. ಸರ್ಕಾರ ಎಲ್ಲ ಇವರೇ ಮಾಡಿರೋದು. ಹುಡುಗಿ ಬಂದಾಗಿಂದ ನಮ್ಮ ಸಂಸಾರ ಹೊರಟೋಗಿತ್ತು. ಅರ್ಥಾಯ್ತು. ಸಂಸಾರ ಹೊರಟೋಗಿತ್ತು. ಮನೆ ಹತ್ರ 3 ಕಡೆ ಕೆಳಗೆ ಮನೆ ತೊಗೊಂಡು ಅರ್ಥಾಯ್ತು. ಫೀಜುಗಳು ಒಂದ್ಸರಿ ಫೀಜುನು ಎಲ್ಲ ಅದು ಇಲ್ಲ ಲಾಸ್ ಆಗ್ತದೆ. ನಿಂತೋಗ್ತದೆ. ಬಾಡಿಗೆ ಇಲ್ಲದ ಬಾಡಿಗೆ ಮನೇಲಿ ಎಷ್ಟು ಬಾಡಿಗೆ ಬಂದಿಲ್ಲ. ಬಾಡಿಗೆ ಮನೆಯಲ್ಲ ಒಂದು ಬೀಸ್ ಕಟ್ಟಿದ್ವಿ, ಒಂದು ಅವ್ರಿಗೆ ಕೊಟ್ಟಿದ್ದೀವಿ. ಯಾಕೆ ಸೊಸೈಟಿ ಮನೆ ಕೊಟ್ಟಿದ್ದೀವಿ. ನಿಮ್ಮನ್ನೇ ಇರಬೇಕು ಅಂತ ಅವರು. ಹೌದು. ಆ ಬಿಲ್ಡಿಂಗ್ ಬೇಕು ಅಂತ ಅವರು. ಬಿಲ್ಡಿಂಗ್ ಬೇಕು ಅಂತ ಇದೆಲ್ಲ ಮಾಡ್ತಾರೆ. ಅರ್ಥ ಇದೆ. ಇದೆಲ್ಲ ಮಾಡಿ ಇದೆಲ್ಲ ಈ ಥರ ಮಾಡ್ತಾರೆ. ನಮ್ಮ ಹುಡುಗ ನಮ್ಮ ಹತ್ರ ಮಾತಾಡಿ ಮತ್ತೆ 12 ವರ್ಷ ಆಯಿತು. 12 ವರ್ಷದ ಎಲ್ಲ ಅವರು ಬಂದೋಬಸ್ತ್ ಮಾಡಿಸಿ ಮಾಡ್ಕೊಂಡು ಹೋಗಿ ಅವರು ಆ ಕಡೆ ಹೋಗ್ತಾರೆ ನೋಡಿ. ಹೊಸೂರಿನ ಕಡೆ ಕನಕಪುರ ಆ ಕಡೆ ಹೋಗಿ ಆಮೇಲೆ ಕೊಳ್ಳೇರ ಆ ಕಡೆ ಹೋಗಿ ಮಾಡ್ಕೊಂಡು ಬರ್ತಾರೆ. ಈ ಕಡೆ ಅಮಾವಾಸ್ಯೆ ಪೂಜೆ ಅಂತ ಗೊತ್ತಾಗ್ತದೆ. ಆಮೇಲೆ ಸ್ಮಶಾನ ಪೂಜೆ ಮಾಡಿಸಿ ಅಘೋರಿ ಪೂಜೆ. ಅರ್ಥ ಆಯ್ತಾ? ಅಘೋರಿ ಪೂಜೆ ಮಾಡಿಸಿ ಇದನ್ನ ಮಾಡಿ ನಾವು ಇರಬಾರ್ದು, ನಮ್ಮನ್ನು ತೆಗಿಸ್ಬೇಕು. ಅಲ್ಲಿಂದ ಇಬ್ಬರನ್ನೂ ಇರಬೇಕು. ಮಾಟ ಮಂತ್ರ ಮಾಡಿಸಿ ಸರಿಯಾಗಿ ಮಾಡಿಸಿ ಅವಳಿಗೆ 3 ಸರಿ ಪ್ರೇಯರ್ ಮಾಡಿ 3 ಲಕ್ಷ ಕೊಟ್ಟವಳೆ. ಇವಾಗ ದುಡ್ಡಿದೆ. ವೈದಿಕರಿಗೆ ಹೋಗಿ 3 ಲಕ್ಷ ದುಡ್ಡು ಕೊಟ್ಟವಳೆ. ಅರ್ಥ ಆಯ್ತಾ? ಇವರು ಅದೇ ಚಮತ್ಕಾರ. ಅದೇ ಕೆಲಸ ನಮ್ಮ ಹುಡುಗ ಹುಡುಗಿನ ನೋಡಿ 15 ದಿವಸಕ್ಕೆ ನಮ್ಮ ಹುಡುಗನ 12 ವರ್ಷ ಆಯ್ತು ಸರ್. ನಮ್ಮ ಕಡೆಯಿಂದ ದುಡ್ಡು ಈ ಕಡೆ ತಂದೆ ತಾಯಿ ಗಮನ ಇಲ್ಲ. ಅರ್ಥ ಆಯ್ತಾ? ತಂಗಿ ಯಾರು ಬೆಲೆ ಅನ್ನೋದು ಇದಿಲ್ಲ. ಅರ್ಥ ಆಯ್ತಾ? ಸ್ವತಃ ಅಂತ ಅವನು ನಮ್ಗೆ ಆದ ಬಿಡು. ಎಷ್ಟು ದಿವಸ ಇರ್ತಾರೆ ಇವರು? ಎಷ್ಟು ದಿವಸ ಇರ್ತಾರೆ? ಆಮೇಲೆ ನಮಗೆ ತಾನೇ ಆಗೋದು. ಎಲ್ಲ ಈ ಥರ ನೋಡಿ ಇವರು ಚಮತ್ಕಾರ ಉಂಟೆ. ಇವಾಗ ಆ ಹುಡುಗಿ ನಮ್ಮ ಹತ್ರ ಬಗ್ಗೆ ಬರಬೇಕು. ಯಾರು ಆ ಹುಡುಗಿ ಬಗ್ಗೆ ಬರೋದಲ್ಲ, ಅವಳಿಗೆ ಸರಿಯಾಗಿ ತಿಳಿಸ್ಬೇಕು. ಚಳ್ಳಣ್ಣು ಯಾಕಂದ್ರೆ ನಾವು ಇದುವರೆಗೂ ಎಲ್ಲೂ ನಾನು ಕೇಳಿಲ್ಲ. ಈಗ ಮಾಡಬೇಕು ಅಂದ್ರೆ ನಮಗೆ ಬಂದ್ಬಿಟ್ಟಿದೆ. ಯಾಕಂದ್ರೆ ನಾವು ಅಷ್ಟು ಕಷ್ಟಪಡ್ತಾ ಇದ್ದೀವಿ ಅಲ್ಲಿ. ಸರಿ ಕೇಳಿ ರೇಟು ನಿಮ್ದು ಬಟ್ಟೆ, ಆಮೇಲೆ ಕೂದಲು, ಆಮೇಲೆ ತಮ್ಮ ರೇಟ್ ತಗಡುಗಳು, ಒಂದ್ಸಲ ಇರೋ ಆಮೇಲೆ ಹಂದಿ ಮೂಳೆ ಇದೆಲ್ಲ ಮಾಡಿ ಕುದುರ್ಸೆ ಹೋಗು. ಅದು ಹಿಂಗೆ ಬಾಗಿಲ ರಕ್ತ ಹಾಕ್ಬಿಟ್ಟು ಚೆಲ್ಬಿಟ್ರು ಮನೆಗೆ. ಇವಾಗ ಅಮಾವಾಸ್ಯೆ ಕೊಂಡು ಮಾಡ್ತಾನೆ ತಿಂಗಳು ಅದೇ ಕೆಲಸ. ಆಮೇಲೆ ಅಕ್ಷರ ಕಾಳು, ನಿಂಬೆಹಣ್ಣು, ಆಮೇಲೆ ಮನೆ ಮುಂದೆ ಬಿಡಿ ಹಾಕ್ತಿದ್ರೆ ಇಲ್ಲ ಮೊದಲು ಇಲ್ಲ, ಯಾವಾಗೂ ಇಲ್ಲ. ಒಂದು ದೇವಸ್ಥಾನ ಏನಿಲ್ಲ. ಆ ಕಡೆ ಆಂಜನೇಯ ದೇವಸ್ಥಾನ ಇದೆ, ದೂರ ಇದೆ. ದೂರ ಐತೆ. ಪೂರ್ವ ಬಾಕ್ಲ ಈ ಕಡೆ ಬಾಕ್ಲ ಇದೆ. ಪೂರ್ವ ಬಾಕ್ಲ ಕಾಣಿಸ್ತಾ ಇದೆ. ಆಂಜನೇಯ ಪಕ್ಕದಾಗೆ ಅವ್ರು ಎಡಗಡೆ ಮೇಲ್ಗಡೆ ನೀವು ಎಡಗಡೆ ಅವ್ರೆ ಅವ್ರು ಇದೆಲ್ಲ ಮಾಟ ಮಂತ್ರ ಮಾಡ್ಕೊಂಡು ಮಾಡೋದು ಮಾಡೋದು. ಹೌದು, ಅದೇ ಕೆಲಸದಲ್ಲೇ ಇದೆ. ಆಯ್ತು. ಬೇರೆ ಏನಿಲ್ಲ. ದೇವ ಪೀಡೆ ಮತ್ತೊಂದು ಗ್ರಹ ಕಾಲಿದ್ದಾಗಿಂದ ನಮ್ಮ ಮನೆಯಲ್ಲಿ ಒಂದ್ರ ಮೇಲೆ ಒಂದು ಕಷ್ಟನೇ ಇದೆ. ಇಷ್ಟೊತ್ತ ಹೋಗ್ಬಿಡ್ಬೇಕಾಯ್ತು. ಅದೇ ಒಂದು ಹೆಣ್ಣು ದೇವರು ಉಳಿಸ್ಕೊಂಡು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅರ್ಥಾಯ್ತು. ಹೆಣ್ಣು ದೇವರು ಒಂದು ಅಪ್ಪನು ನಿಮ್ಮ ಮನೆ ದೇವರು ಇಷ್ಟು ಉಳಿಸ್ಕೊಂಡು ಹೋಗ್ತಾರೆ. ಈಗ 2ರಂದೇ ಕಾಪಾಡಿ ಹೇಳ್ತಾರೆ. ಇಲ್ಲಾಂದ್ರೆ ಇಷ್ಟೊತ್ತು ಸರ್ವನಾಶನ ಆಗ್ಬಿಡಿ. ಈಗಲೂ ಮನೆ ಅಲಾಜ್ ಹಾಕೋವರೆಗೂ ಬಿಟ್ಬಿಟ್ರು. ಅಷ್ಟವರೆಗೂ ತರದ್ದು ರೋಡ್ಗೆ ಎಳೆದು ಬಿಟ್ಬಿಟ್ರು. ಇದೆಲ್ಲ ನೋಡಿ ಅದೇ ಎಲ್ಲ ಪೂರ್ತಿ ಕಟ್ಟು ಮುಚ್ಕೊಂಡೈತೆ. ಮನೆ ಹಂಗೆ ನೀನು ಕೆಳಗೆ ತರಿಸಿ ಸರ್ ಮಾಡಿ ನಾಳೆ ಪೂರ್ಣಮಿ ಗುರುವಾರ ನೀನು ತರಿಸಿದ್ರೆ ನಾನು ಪೂರ್ಣಮಿಗೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಅಲ್ಲಿ ಬಂದು ಫುಲ್ ಬಂದೋಬಸ್ತ್ ಮಾಡಿ ಇನ್ನು ಯಾರು ಏನು ಮಾಡಿದ್ರು ಸ್ವಲ್ಪ ಇಳಿಬಾರ್ದು. ಅದು ಒಂದು ಸಮಯ ಅವರು ಮನೆಯಿಂದ ನಮ್ಮ ಮನೆ ಹತ್ರ ಯಾರು ಬರ್ತಾರೆ ಅಂತ ಕ್ಯಾಮ್ರಾ ಹಾಕೊಂಡಿದ್ದಾರೆ. ಅವ್ರು ಎಲ್ಲ ಹಾಕ್ಯಲ್ಲಕ್ಕ ಓಡಾಡೋರು ಇಲ್ಲ. ನಾವು ಹೊರಗಡೆ ನಿಂತು ಮಾತಾಡೋಷ್ಟು ಇಲ್ಲ. ಅಷ್ಟು ಕ್ರಿಮಿನಲ್ ಮೈಂಡ್ ಯೂಸ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅದು ಪೂಜೆ ಮಾಡಿಬಿಟ್ಟು ಅದು ಟಿಪ್ಪನ್ನ ಮಾಡಿ ಎದುರಿಗೆ ಕೊಟ್ಟು ರಿವರ್ಸ್ ಇಟ್ಟಿದ್ರೆ ಅವ್ರು ಎಂಥ ಮಾಟ ಮಾತ್ರ ಮಾಡಿದ್ರು. ಕೊಳ್ಳೇಗಾಲ, ಆಂಧ್ರ, ತಮಿಳ್ನಾಡು ಇದೆಲ್ಲ ಮಾಡಿದ್ರು. ಆಮೇಲೆ ನೀನು 3 ಅಮಾವಾಸ್ಯೆ ಕೋಳಿ ರಕ್ತ ಬಿಟ್ಟರೆ ಸಾಕು. ಅರ್ಥ ಆಯ್ತಾ? ಅವಾಗ ಯಾವ ಪ್ರಯೋಗ ನಿಮ್ಮ ಮೇಲೆ ಇದೆಯಲ್ಲ. ಇನ್ನೊಬ್ರು ಶಾಂತ ಅನ್ನೋಬೇಕು. ಅವ್ರದ್ದು ನಮ್ಗೆ 3 ಕಡೆಯಿಂದ ನಮಗೆ ಹಾಕಿರೋದು. ಶಾಂತ ಈಕೆನೂ ಸೇವೆ ನೋಡಿ. ಆ ಕಡೆ ಇನ್ನೊಂದು ಸಪ್ರೇಟು ಹೆಣ್ಮಕ್ಳು ಕಪ್ಪು ಸೀರೆ ಕಟ್ತಾರೆ. ಹೌದು, ನಮ್ಮ ಅಣ್ಣ ನಿಂತೀನಿ. ಅರ್ಥ ಆಯ್ತಾ? ಈಕೆ ಸಪೋರ್ಟ್ ಇವಳು. ಹೌದು, ಅರ್ಥ ಆಯ್ತಾ? ಎಲ್ಲ ಇಲ್ಲಿ ಕೋಟಿಗಳಿಂದ ಎತ್ತೋಸಕ್ಕೆ ನಿಮ್ಮನ್ನ
ಡಬ್ಬೆ ಕಳೆದಾಗ ಅದು ಎಲ್ರಿಗಿಂತ ಸ್ವಲ್ಪ ದೊಡ್ಡದಾಗಿ ಮನೆ ಕಟ್ಬಿಟ್ವಿ. ಆ ಮನೆ ಕಟ್ಟಿದ್ದೆ ಬಂತು ನಮಗೆ. ಫುಲ್ಲು ದೃಷ್ಟಿ ಹೊಡಿತಾ ಇದೆ, ಮನೆ ದೇವರು ಕಟ್ಟಾಗಿದೆ, ಹೌದು. ಆಮೇಲೆ ಕಟ್ಟಡವೂ ಕಟ್ಟಾಗಿದೆ, ಯಾವ ದೇವರು ಅಲ್ಲಿ ಬರ್ತಾ ಇದೆ. ಹೌದು. ಅರ್ಥ ಜನಗಳಿಗೆ ಕಾಟ ಜಾಸ್ತಿ. ಜಾಸ್ತಿ ಇದೆಲ್ಲ ಸಮಸ್ಯೆ, ಇದೆಲ್ಲ ಪ್ರಾಬ್ಲಮ್ ಹೆಚ್ಚು ಕಡಿಮೆ. ಇದೆಲ್ಲ ಫಸ್ಟು ಕ್ಲಿಯರ್ ತೆಗೆಸಿ ಇದನ್ನು ಕ್ಲಿಯರ್ ರೆಡಿ ಮಾಡಿಸೋ, ಆಮೇಲೆ ಧೂಳೆ ಬೇಕು. ಇಲ್ಲಾಂದ್ರೆ ನೀನು ಇರೋ ಗಂಟ ನರಳಾಡ್ಬೇಕು. ಹೌದು. ಕೆಡಕ್ನಾಗ ಎಷ್ಟು ಕಷ್ಟಪಡ್ಬೇಕು ಅನ್ನೋ ಇದೇ ಇಲ್ಲ, ಆದ್ರೂ ನಾವು ಇವಾಗ ಕಷ್ಟಪಡ್ಬೇಕು ಅನ್ನೋ ಇದ್ರಲ್ಲಿ ಕುಂತಿದ್ದೀವಿ. ನರಳಾಟ ಆಡ್ತಾ ಇರ್ಬೇಕು. ಅವ್ರಿಗೆ ಯಜಮಾನ್ರಿಗೂ ಅವ್ರಿಗೂ ಕ್ಯಾನ್ಸರ್ ಅಂತ ಅಂದ್ಬಿಟ್ಟು ಅದು ಕ್ಯಾನ್ಸರೇ ಅಲ್ಲ, ಅಂದ್ರೆ ಅದು ಹೆಸರು ಕ್ಯಾನ್ಸರ್ ಅಂತ ಈಗ ಮಾಡಿದ್ದಾರೆ. ಮತ್ತೊಂದಲ್ಲ, ಅದು ಒಳಗೆ ಯಾವ ಪುಟ್ಲು ತಿಂತ ಇದ್ದಾರೆ, ಹಂಗೆ ಆಗ್ತಾ ಇದೆ. ಮಾಡಿಕ್ಕಿರೋದ್ರಿಂದ ಅದು ಪುಟ್ಲು ತಿಂತ ಇದೆ. ಅದು ಕಿರುಕು ಆದಾಗ ಓವರ್ ಆದಾಗ ಏನಾದ್ರು ಗೊತ್ತಾ, ಇದು ಮಾಡಿ ಕರೆಕ್ಟಾಗಿ 4 ವರ್ಷ ಆಗೈತೆ. 4 ವರ್ಷದಿಂದ ಕರೆಕ್ಟಾಗಿ ಇದು ಆಸ್ಪತ್ರೆ ಕಾಯಿಲೆ ಬರ್ತಾ ಇಲ್ಲ. ಅರ್ಥ ಆಯ್ತಾ? ಇಷ್ಟಪ್ಪ ಬಿದ್ದು ಗಂಟೆ ಐತೆ. ಅದು ಮಾಡೋದ್ರಿಂದ 2 ಕಡೆ ಐತೆ, ಫುಲ್ಲು ಓವರ್ ಅದೇ. ಅರ್ಥ ಆಯ್ತಾ? ಸರಿಯಾಗಿ ಮಾಡಿ ಬಿಡಿಸಾರಿ ಭೂಮಿನ ದೇವಮೂಲೆಗೆ ಐತೆ. ಎಷ್ಟು ದುಡಿದ್ರು 1 ರೂಪಾಯಿ ದಕ್ತಾ ಇಲ್ಲ, 1 ರೂಪಾಯಿ ದೇವಮೂಲೆಗೆ ಐತೆ. ಕಾಲ ಗಿಡ ಐತೆ ಮಾಡೋಕೆ ಹೊರಗಡೆ ಇಟ್ಟಿದ್ದೀವಿ, ಗಿಡ ಅಂಗಡಿ ಹತ್ರ ಗಿಡಗಳು ಮಂತ್ರಿ ಅಲ್ಲೇ ದೇವಮೂಲೆ ಕಾಣಿಸ್ತಾ ಇತ್ತು ನನಗೆ ಮಣ್ಣಿನಾಗ. ಸರಿಯಾಗಿ ಕುದಿಸೋದು ಹಾಗಾದರೆ ಇದು 4 ವರ್ಷದಿಂದ ಇದು ನೋಡ ಅದು ಕೆಳಗೆ ಮಾಡಿದಾಗ ಏನಂತಂದರೆ ಕ್ಯಾನ್ಸರ್ ಥರ ಆಗ್ತದೆ, ಎಲ್ಲ ಹೋಗ್ತಾ ಡೌನ್ ಬಿದ್ದೋಗ್ಬಿಟ್ಟಿದೆ. ಆಮೇಲೆ ಕಿಡ್ನಿ ಫೇಲ್ಯೂರ್ ಆಗ್ತದೆ. ಅರ್ಥ ಆಯ್ತಾ? ಆಮೇಲೆ ಪೆರಲೈಸ್ ಆಗ್ತದೆ, ಹಾರ್ಟ್ ಪ್ರಾಬ್ಲಮ್ ಆಗ್ತದೆ, ನಾನಾ ತೊಂದರೆ ಆಗ್ತದೆ. ಆ ತೊಂದರೆ ಆದಾಗ ಏನಂತಂದರೆ ಅವಾಗ ಡಾಕ್ಟರ್ ನಾನಾ ವ್ಯವಹಾರ ಕಾಣಿಸ್ತದೆ. ಇದು ನೋಡಿ, ಇದು ಭೂಮಿ ಒಳಗಡೆ ಕೆಡಕ್ ತಿಂತಾ ಇರೋದು. ಈ ಕೆಡಕ್ ಯಾವಾಗ ತಿಂತದೋ ಆವಾಗ ನಿಮ್ಮ ಹೆಸರು ಒಂದ್ಸಲ ತೆಗ್ಸಿದ್ವಿ ಸಮಯ ಇತ್ತು. ತಗಡುಗಳು ಇಷ್ಟಾಗಲ್ಲ, ಅದು 6 ತಗಡಿತ್ತು. ಎಷ್ಟು ದಿನ ಆಯ್ತು ತೆಗ್ಸಿ? 6 ತಿಂಗಳಾಯ್ತು ತೆಗ್ಸಿ. ಆಮೇಲೆ ಸ್ವಲ್ಪ ಮೇಲೆ ಕೆದ್ದೋಳ ಅಲ್ಲಿ ಬಂಗಾರಪೇಟೆಯಲ್ಲಿ ಯಾರೋ ಹಿಂಗೆ ಹೇಳಿದ್ರೆ ಅವ್ರು ಕರ್ಕೊಂಡೋಗಿ ನಮ್ಮ ಕಣ್ಮುಂದೆ ತೆಗೆದ್ರು. ಸರಿ ತೆಗೆದಿಲ್ಲ, ಒಂದೇ ತೆಗ್ದಿದ್ದವ್ರು. ನನಗೆ ಗೊತ್ತು ಇನ್ನೂ ಇದೆ ಅಂತ. ಅವ್ರು ಇನ್ನೂ ನೆಕ್ಸ್ಟ್ ಟೈಮ್ ತೆಗಿತೀನಿ ಅಂತ ಹೇಳ್ಬಿಟ್ಟು. ಅವನು ದೇವಸ್ಥಾನ ಮಾಡ್ಕೊಂಡು ಹೌದು. ಕಾಳಿಯಮ್ಮನ ದೇವಸ್ಥಾನ ಅವನು ತೆಗೆದಿಲ್ಲ. ಇಲ್ಲೇ ಒತ್ತೂರಾಗಿ ಅಂತ ಕೇಸ್ ಒಂದು ಹೋಗ್ಬೇಕು ಅಂತ ತೆಗೆದು ನಾನು 4 ಕಡೆ ಇತ್ತು, 4 ಕಡೆ ತೆಗೆಸಿ ಅದನ್ನು ರೆಡಿ ಮಾಡಿದ್ಮೇಲೆ ಸರಿ ಇತ್ತು. ಇನ್ನೂ 5 ಕಡೆ ಬೀಳಿತ್ತು. ಇದು ಇವಾಗದಿಂದ ನೋಡ ಅದು ಕಂಪ್ಲೀಟ್ ಕ್ಲಿಯರ್ ಆಗಿಲ್ಲ. ಕಂಪ್ಲೀಟ್ ಕ್ಲಿಯರ್ ಆಗಬೇಕಂದ್ರೆ ಇದು ಫುಲ್ಲು ಸ್ವಚ್ಛವಾಗಿರಬೇಕು. ಓಂ ನಮೋ ನಾರಸಿಂಹಾಯ ಉಗ್ರ ನಾರಸಿಂಹಾಯ ಭಗೋ ಭಗೋ ನಾರಸಿಂಹ ಜಗೋ ಜಗೋ ನಾರಸಿಂಹ ಸಭ್ಯೆ ಕಾಲು ಚಳಕೋ ಕೈ ಚಳಕಂ ಸಡಬೋ ಬಬ್ಬೆ ಮುಖೋ ಮರಳು ಬೇಗ ಸೋನ್ ಜ್ಞಾನ ಬೆರಕಣ ಪ್ರಸಾದ ತಗೊಂಡ್ರೆ ಬೇಟ ಸೋನ್ ಜ್ಞಾನ ತಗೊಂಡ್ರೆ ಹಾಕೊಡ ಅತ್ಮಕ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಈ ದೇವಸ್ಥಾನಕ್ಕೆ ಬಂದಿದ್ವಿ. ಬಂದಾಗ ನಿಮ್ಮನ್ನು ನೋಡಿದ ತಕ್ಷಣ ಕಾಕಿ ಯೂನಿಫಾರ್ಮಲ್ಲಿ ಕಾಣಿಸಿದ್ರಿ. ನೀವು ನಂತರನೇ ಡ್ರೈವರ್ ಅಂತ ನನಗೆ ಅನಿಸ್ತು. ಅದಕ್ಕೆ ನಿಮ್ಮ ಇಂಟರ್ವ್ಯೂ ತಗೊಳ್ಳೋಣ ಅಂತ ನನಗೆ ಅನಿಸಿ ನಾನು ನಿಮ್ಮ ಪರ್ಮಿಷನಲ್ಲಿ ನಾನೊಂದು 2 ವೀಡಿಯೋ ಮಾಡ್ಕೋಬೋದಲ್ಲ? ಮಾಡ್ಕೋಬೋದು. ಈ ದೇವಸ್ಥಾನಕ್ಕೆ ನನಗೆ ಒಬ್ಬರು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನನಗೊಬ್ರು ಹೇಳಿದ್ರು, ಈ ದೇವಸ್ಥಾನದಲ್ಲಿ ತುಂಬ ಪವಾಡ ಇದೆ, ನೀವು ಒಂದು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಒಂದು 10,000 ಜನಕ್ಕೆ ಅನುಕೂಲ ಆಗೋ ಥರ ಮಾಡಿಕೊಡಿ ಅಂತ ನನಗೆ ಒಬ್ರು ಹೇಳಿದ್ರು. ಅವ್ರು ಹೇಳಿದ್ರು ಅಂತ ನಾನು 40 ಕಿಲೋಮೀಟ್ರಿಂದ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ. ನಿಮಗೆ ಈ ದೇವಸ್ಥಾನದಲ್ಲಿ ಆಗಿದ್ದು ಒಳ್ಳೇದೇನಂತ ನಮ್ಮ ಪ್ರೇಕ್ಷಕರಿಗೆ ಒಂದೆರಡು ಮಾತು. ನಮಗೆ ನಮ್ಮ ಮಕ್ಕಳಾಗ್ತಾ ಇರಲಿಲ್ಲ, ನಮ್ಮ ಹೆಂಡತಿ ಎಲ್ಲೆಲ್ಲ ತೋರಿಸ್ ನಾವು ಸುತ್ತ ಇಲ್ಲಿ ಮಂಚನಹಳ್ಳಿ ಕಡೆ ಎಲ್ಲ ಹೋಗಿದ್ವಿ, ಅಲ್ಲಿ ತೋರಿಸ್ವೆ, ನಮ್ಗೆ ಏನಾಗಿಲ್ಲ. ಅವರು ಹೇಳಿದ್ರು ಕೆಡ್ಕೈತೆ ಅಂತ, ಯಾರು ತೆಗೆದುಕೊಟ್ಟು ಇದು ನಮ್ಮ ಪರಿಷ್ಕಾರ ಆಗಿಲ್ಲ. ನಾನು ಕರ್ಕೊಂಡ್ಬಂದೆ, ಸುಮ್ಮನೆ ಆಗೋದೆ. ನಮ್ಮವ್ರು ಐತೆ, ನಮ್ಮ ಹುಡುಗಿಗೆ ತಗೊಂಡ್ಬಂದು ಇಲ್ಲಿ ಕರ್ಕೊಂಡ್ಬಂದರು. ಇಲ್ಲಿ ದೇವಸ್ಥಾನ ತೋರಿಸ್ಬಿಟ್ಮೇಲೆ ಇಲ್ಲಿ ನಾನು ನೆಮ್ಮಲಿಲ್ಲ 2 ದಿನ. 1-2 ವಾರ 3 ವಾರ ಬಂದೆ, ನನಗೆ ನಂಬಿಕೆ ಬರಲಿಲ್ಲ. ತಿರ್ಗಿ ಅಮಾವಾಸ್ಯೆ ದಿನ ಇನ್ನೊಂದ್ಸಲಿ ಬಂದೆ, ಆವತ್ತು ನಮಗೆ ಬಂದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ. 4 ದಿನ ಆಗೋಯ್ತು. ಸ್ವಾಮಿ ಹೇಳಿದ್ರು ಇನ್ನೊಂದು ಭಾನುವಾರ ಬಾ ಅಂತ ಹೇಳಿದ್ರು. ನೆಕ್ಸ್ಟ್ ಭಾನುವಾರ ಬಂದು ಕೇಳಿದೆ, ಹಿಂಗೆ ನಿಮ್ಮ ಮನೆ ಹತ್ರ ಇದು ಕೆಡ್ಕೈತೆ, ಪೋಸ್ಟಾಗಿ ತೆಗಿಸ್ಬೇಕು ಅಂತ. ಆವತ್ತು ನಾನು ನೆಮ್ಮಲಿಲ್ಲ. ಮನೆ ಕೆಡಕಾಗಿದೆ ಅಂತ ಹೆಂಗೆ ಗೊತ್ತಾಯ್ತು ಸರ್? ಇವ್ರು ಅಂಜನದಲ್ಲಿ ನೋಡಿದ್ರು, ಅಂಜನದಲ್ಲಿ ನೋಡಿಬಿಟ್ಟು ಹೇಳಿದ್ರು ನಮಗೆ. ಇದು ನೋಡಿಬಿಟ್ಟು ಹೇಳಿದ್ರು ಹಿಂಗೆ ಐತೆ ನಿಮ್ಮ ಮನೆ ಹತ್ರ ಅಂತ. ಅವ್ರು ಕರೆಕ್ಟಾಗಿ 3 ಇತ್ತು ಅಂತ ಹೇಳಿದ್ರು. ಒಬ್ಬರು ಬೇರೆ ಹತ್ರ ತೋರಿಸಿದಾಗ 1 ಆಯ್ತು ಅಂತ ಹೇಳಿದ್ರು. ಇವ್ರು ಕರೆಕ್ಟಾಗಿ 3 ಅಂತ ಹೇಳಿದ್ರು. 3 ಇತ್ತು ಕರೆಕ್ಟಾಗಿ.
ಮನೆ ನಾವು ಓಡೋ ಜಾಗದಲ್ಲೇ ಹಾಕಿದ್ರು. ಸರಿ ಅಂತ ಅವತ್ತು ನೈಟಲ್ಲಿ 12 ಗಂಟೆ ಆಗಿತ್ತು. ಬಂದು ಇವರೇ ಬಂದು ತೆಗೆಸ್ಕೊಟ್ರು. ತಿರ್ಗಿ ಮಾರನೇ ದಿನ ಬಂದ್ವಿ. ಈಗ ಅಂಜನಾ ಈಗ ನಿಮ್ಮ ಕೆಡಕ್ ಮಾಡಿ ತೆಗ್ದಿದಾರ ಅಂತ ಹೇಳಿದ್ರಲ್ಲ, ಅವ್ರಿಗೆ ಇದು ಮೊದಲೇ ನಿಮ್ಮ ಊರಾಗ್ಲಿ ನಿಮ್ಮ ಅಡ್ರೆಸ್ ಆಗ್ಲಿ ಗೊತ್ತಾ ಅವ್ರಿಗೆ? ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೇನು ಗೊತ್ತಿಲ್ಲ. ಇಲ್ಲ ಅಂಜನದಲ್ಲೇ ಅವ್ರು ನೋಡ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ಇಲ್ಲ, ಇವರು ನಾವು ಅಡ್ರೆಸ್ ಕೇಳಿದ್ರೆ ಇವ್ರು ಸ್ವಾಮಿಗಳು ಹೇಳಿದ್ರು, ಅವ್ರ ನಂಬರ್ ಕೊಟ್ಟರು ನಮಗೆ. ನಾವು ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ನಂದಿನಿಂದ ಕರ್ಕೊಂಡು ಬಂದಿದ್ದು ನಮ್ಮ ಮನೆ ಹತ್ರಗೆ. ಅವ್ರಿಗೇನು ಗೊತ್ತಿಲ್ಲ. ಅಂದ್ರೆ ನಿಮ್ಮ ಮನೆ ನಂದಿ ಹಿಲ್ಸ್ ಹತ್ರ ಇರೋದು? ನಂದಿ ಹಿಲ್ಸ್ ಅದೇ, ಸುಲ್ತಾನ್ ಬೆಟ್ಟ. ಇಲ್ಲಿಂದ ಒಂದು 60-70 ಕಿಲೋಮೀಟರ್ ಆಗುತ್ತೆ. 60 ಇಲ್ಲಿ ಬರಲ್ಲ ಸರ್, ಒಂದು 30 ಚಿಲ್ಲರೆ ಬರುತ್ತೆ. ಇಷ್ಟು ದೂರದಿಂದ ಬಂದು ಅವ್ರು ಕರೆಕ್ಟಾಗಿ ಇಂಥ ಜಾಗದಲ್ಲೇ ಅಂಜನಾ ಆಗಿರೋದು ಗೊತ್ತಾಗಿದೆ. ಇಂಥ ಜಾಗದಲ್ಲೇ ಕೆಡಕ್ ಮಾಡೋದು. ಇಲ್ಲ, ಮನೆ ಸುತ್ತು ಕಾಣಿಸ್ತದೆ. ಇಂಥ ಜಾಗ ಅವ್ರಿಗೆ ಗೊತ್ತಾಗಲ್ಲ, ಈ ಸ್ವಾಮಿಗೆ ಗೊತ್ತು ಇಂಥ ಜಾಗ ಅಂತ. ಅವ್ರು ಕೆಡಕ್ ತೆಗಿಯೋರು ಬೇರೆ. ಅವ್ರು ಬಂದು ಮನೆ ಹತ್ರ ತೆಗೆದ್ಬಿಟ್ಟು ಸ್ವಾಮಿಗೆ ಫೋನ್ ಮಾಡಿ ಹೇಳಿದ್ರು, ಎಲ್ಲ ಕ್ಲಿಯರ್ ಆಗೈತೆ. ಅವರು ಅಂಜನಾ ನೋಡ್ಬಿಟ್ಟು ಎಲ್ಲ ಕ್ಲಿಯರ್ ಆಗೈತೆ, ಅಮ್ಮೂರು ಎತ್ಕೊಂಡ್ ಬಂದ್ರ ಅಂತ ಹೇಳಿದ್ರು. ತೆಗೆದ್ಮೇಲೆ ನಿಮ್ಗೆ ಮಕ್ಕಳಾಯ್ತಾ ಸರ್? ತಿರ್ಗಿ ಮಕ್ಕಳಾಯ್ತು. ಇವಾಗ ನಮ್ಮ ಹೆಂಡತಿಗೆ 8 ತಿಂಗಳು ನಡೀತಾ ಇದೆ. ಇನ್ನು ವಾರ ಹೋಗಿದ್ರೆ 9 ತಿಂಗಳು ಬಿಡ್ತದೆ. ಅಂದ್ರೆ ಸಂತಾನ ಸಮಸ್ಯೆ ಇರೋರು ಈ ದೇವಸ್ಥಾನಕ್ಕೆ ಬರ್ಬೋದು ಅಂತ ಭರವಸೆ ಕೊಡ್ತಾರೆ. ಸಂತಾನದ ಬೇರೆ ಏನನ್ನ ವ್ಯವಸ್ಥೆ ಆಗಿರ್ಲಿ, ಕಷ್ಟ ಇರಲಿ, ಅವ್ರಿಗೆ ಏನನ್ನ ಆಗಿರ್ಲಿ, ಬಂದ್ರೆ ಎಲ್ಲ ಸಾಲ ಆಗುತ್ತೆ. ಎಲ್ಲ ಸಾಲ. ಆಮೇಲೆ ಈ ದೇವಸ್ಥಾನಕ್ಕೆ ನೀವು ಬಂದು ಎಷ್ಟು ದಿವಸದಲ್ಲಿ ನಿಮ್ಗೆ ಕಂಪ್ಲೀಟ್ ಪರಿಷ್ಕಾರ ಮಾರ್ಗ ನಿಮ್ಗೆ ಎಷ್ಟು ದಿವಸದಲ್ಲಿ ಸಿಕ್ಕಿದೆ ಅಂತ? ನಮಗೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಒಂದೂವರೆ ವರ್ಷದಲ್ಲಿ ಸಿಕ್ಕಿದೆ. ಒಂದು ವರ್ಷ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ ಆಗೋಗಿದೆ. ಈಗ ಈ ದೇವಸ್ಥಾನಕ್ಕೆ ಬರೋರು ಅಂದ್ರೆ ಇನ್ನೂ ಹೊಸಬ್ರು ಇರ್ತಾರೆ. ಕೆಲವರು ಮೂರ್ಖತನ ಅನ್ನೋದಕ್ಕಿಂತ ದರ್ತನ ಅನ್ಬೋದು. ನಾನು ದೇವ್ರ ನಂಬಲ್ಲ, ದೇವ್ರನ್ನ ಇವೆಲ್ಲ ಸುಳ್ಳು ಅನ್ನೋರ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ನಾವು ನಮ್ಮವ್ರಿಗೆ ಹೇಳ್ತೀವಿ ಅಷ್ಟೇ, ನಮ್ದೇ ಅವ್ರಿಗೆ ಬಿಟ್ಬಿಡ್ತೀವಿ. ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಇಲ್ಲ ಹೋಗ್ಲಿ. ಅಂದ್ರೆ ನಂಬಿಕೆ ಇದ್ರೆ ಬರ್ಲಿ. ಅಂದ್ರೆ ಅಮ್ಮನವ್ರ ಶಕ್ತಿ ನಂಬಿ ಬಂದ್ರೆ ಇಲ್ಲಿ ಕೆಲಸ ಆಗ್ತದೆ. ನೀವು ಕೊಡ್ತಾ ಇದ್ದೀವಿ. ಅಮ್ಮನ ಯಾರು ನಂಬ್ತಾರೋ ಅವ್ರ ಕೆಲಸ ಆಗ್ತದೆ. ಇಲ್ಲ ಬೇಕಾಬಿಟ್ಟಿಗೆ ನೋಡೋರು ಕೆಲಸ ಆಗಲ್ಲ. ತುಂಬ ಧನ್ಯವಾದ ಸರ್ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಕ್ಕೆ. ನಮ್ಮ ಪ್ರೇಕ್ಷಕರ ಕಡೆಯಿಂದ, ನಮ್ಮ ಕಡೆಯಿಂದ ವಂದನೆಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ನನ್ನ ಹೆಸರು ಮಂಜುನಾಥ್ ಅಂತ, ಮಂಜು 09 ಯೂಟ್ಯೂಬ್ ಚಾನಲಿಂದ. ನಾನು ಈ ದೇವಸ್ಥಾನಕ್ಕೆ ಹೊಸವ, ಅಂದರೆ ಈ ಊರಿಗೂ ಹೊಸವನೇ. ಈ ದೇವಸ್ಥಾನದ ಬಗ್ಗೆ ಒಬ್ರು ನಮ್ಗೆ ಹೇಳಿದ್ರು, ವಿಡಿಯೋ ಮಾಡ್ಕೊಳ್ಳಿ ಸರ್, ಈ ದೇವಸ್ಥಾನ ತುಂಬ ಒಳ್ಳೆಯದು, ತುಂಬ ಒಳ್ಳೆ ಪವಾಡ ನಡೆಯುತ್ತೆ, ಅಮ್ಮನವರ ವಿಶಿಷ್ಟತೆ ತುಂಬ ವಿಶೇಷವಾಗಿದೆ ಅಂತ ನಮ್ಗೆ ಹೇಳಿದ್ರು. ನಿಮ್ಗೆ ಈ ದೇವಸ್ಥಾನ ಹೆಂಗೆ ಗೊತ್ತಾಯ್ತು ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳ್ತೀರಾ? ಸರಿ, ಆಯ್ತು, ಹೇಳ್ತೀವಿ. ಯಾವ ಥರ ಗೊತ್ತಾಯಿತು ಅಂದರೆ, ನನ್ನ ತಂಗಿ ಇಲ್ಲೇ ಬೆಟ್ಟನಹಳ್ಳಿ ಅಂತ ಹೇಳ್ಬಿಟ್ಟು ದೇವನಹಳ್ಳಿ ತಾಲೂಕು ಕೊಟ್ಟಿರೋದು. ಅಲ್ಲಿ ಅವ್ರ ಮನೆ ಎದುರುಗಡೆ ಇವ್ರು ಬಂದಿರೋ ಸ್ವಾಮಿಯವ್ರು ಕರೆಸಿದ್ರಂತೆ, ಏನೋ ತೊಂದರೆ ಇದೆ ಅಂತೇಳಿ. ಆ ತೊಂದರೆ ಅವ್ರಿಗೆ ನಿವಾರಣೆ ಆದಮೇಲೆ ನಮ್ಮ ತಂಗಿಯರ್ಗೆ ಹೇಳಿದ್ದಾರೆ ಅವರು, ಈ ಥರ ಹೋಗಿದ್ವಿ, ನಿವಾರಣೆ ಆಗೈತೆ ಅಂತೇಳಿ. ಅವಾಗ ನಮ್ಮ ತಂಗಿಯರು ಬಂದು 1 ವರ್ಷದಿಂದ 8 ತಿಂಗಳಿಂದ 1 ವರ್ಷ ಆಗಿತ್ತು ಬಂದು. ಆವಾಗ ಅವ್ರಿಗೂ ಸ್ವಲ್ಪ ತೊಂದರೆ ಅವೆಲ್ಲ ನಿವಾರಣೆ ಆಗಿ ಪರವಾಗಿಲ್ಲ, ಸಂಸಾರ ಇವಾಗ ಚೆನ್ನಾಗಿದೆ. ಅದೇ ರೀತಿ ನನ್ನ ತಂಗಿಯರು ಏನು ಹೇಳಿದ್ರು ಅಂದರೆ, ಹಣ ಈ ಥರ ಇದೆ, ತೊಂದರೆ ಇರೋದ್ರು ನಿವಾರಣೆ ಮಾಡಿಕೊಡ್ತಾರೆ ಅಂತಂದರು. ನಾವು ಎಲ್ಲೆಲ್ಲೋ 106 ಕಡೆ ಹೋದ್ವಿ, ಎಲ್ಲೂ ಹಾಲಿಲ್ಲ, ನಮಗೆ ಒಳ್ಳೇದಾಗಿಲ್ಲ. ಇಲ್ಲಿ ಬಂದಮೇಲೆ ಒಂದು 90% ಒಳ್ಳೇದಾಗಿದೆ. 90% ಆಗಿದೆ ಅಂತ ಹೇಳ್ತಿದ್ದೀರಾ? ಅಂದರೆ ನಿಮ್ಗೆ 100% ಆಗಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ ಸರ್? ಅಂದರೆ ನಾವು ಇನ್ನೂ ಹೊಸಬ್ರು, ನಾವು ಬಂದಿರೋದು 1 ತಿಂಗಳು 2 ತಿಂಗಳಿಂದ ಈಚೆಗೆ ಅಲ್ವಾ. ನಮಗೆ ಗುಣಮುಖ ಆತೈತೆ, ನಮಗೆ 90% ಆತೆ, 100 ಆತೈತೆ ಅನ್ನೋದು ನಮಗೆ ಭರವಸೆ ಐತೆ. ಈಗ 90% ಆಗಿದೆ ಅಂತ ನಾವು ಹೇಳ್ತಾ ಇರೋದು. ಆಮೇಲೆ ಈ ದೇವಸ್ಥಾನಕ್ಕೆ ಬಂದ್ರಲ್ಲ, ಗುರುಗಳ ಮಾತು 100% ನಂಬೋದಾ? ನಂಬೋದು. ಆಮೇಲೆ ಏನೋ ಅಂಜನಾ ಶಾಸ್ತ್ರ ಅಂತ ಹೇಳಿದ್ರು, ಅದು ನೀವು ಮಾಡ್ತಿದ್ರಾ? ನಾವು ಮಾಡಿಸಿದ್ವಿ. ನಮ್ಗೆ ಯಾರು ತೊಂದರೆ ಮಾಡ್ತಾರೆ, ಏನು ಮಾಡ್ತಾರೆ ಅಂದೇಳಿ ಅದರಲ್ಲಿ ಎಲ್ಲ ಡೀಟೇಲ್ಸ್ ಕಾಣ್ತೈತೆ, ಗೊತ್ತಾಗುತ್ತೈತೆ. ಅದರಿಂದ ಆ ನಿವಾರಣೆ ತೆಗೆಸ್ಬಿಟ್ಟು ನಮಗೆ ಒಳ್ಳೆಯದು ಸ್ವಾಮಿಯವ್ರು ಮಾಡಿಕೊಡೋ ರೀತಿ ಮಾಡ್ತಾರೆ. ಈಗ ಎಷ್ಟು ದಿವಸಕ್ಕೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು ಸರ್? ನಮ್ಮದು ಒಂದು 3 ತಿಂಗಳೊಳಗಡೆ ಸಾಲ್ವ್ ಆಗುತ್ತೈತೆ. 3 ತಿಂಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಂಜಿನದಲ್ಲಿ ನಿಮ್ಗೆ ಏನು ಗೊತ್ತಾಯಿತು? ನಮ್ಮ ಎದುರು ಪಾರ್ಟಿಗಳು ಯಾರು ಕೆಡಕ್ ಮಾಡ್ತಾರೆ ಇಂಥವ್ರು ಅನ್ನೋದು ಗೊತ್ತಾಗ್ತದೆ, ಸಾಬೀತಾಗ್ತದೆ, ಪರ್ಫೆಕ್ಟ್ ಆಗುತ್ತದೆ. ಹಾಗೆ ಈ ದೇವಸ್ಥಾನಕ್ಕೆ ಬರೋರು ಹೊಸಬ್ರು ಯಾರಾದರೂ ಇದ್ದರೆ ಅವ್ರಿಗೆ ನಿಮ್ಮ ಸ್ವಂತ ಅಭಿಪ್ರಾಯ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ನಮ್ಗೆ ಒಳ್ಳೇದಾಗಿದೆ, ನಿಮ್ಮದು ಏನಾನ ತೊಂದರೆ ಇದೆ ಬಂದು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳೋದು ಸೂಕ್ತ. ಅದು ಹಾಗಿದ್ರೆ ನೀವು ಅಮ್ಮನವ್ರ ಶಕ್ತಿನ 100% ನಂಬಿದ್ದೀವಿ. ತುಂಬ ಧನ್ಯವಾದ ಸರ್. ಆಯ್ತು, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು, ಭಾಳ ಧನ್ಯವಾದ.